ಮೊದಲ ಸುದ್ದಿ. ಥ್ಯಾಂಕ್ ಯು. ನಾನು ಓಂ ಪ್ರಕಾಶ್ ಮುನ್ನೂರ್, ಕಲಬುರಗಿ ಜಿಲ್ಲೆಯಿಂದ. ಗುಲ್ಬರ್ಗ ಸಿಮೆಂಟ್ ಫ್ಯಾಕ್ಟ್ರಿ ರೈತರ ಏನು ಜಮೀನನ್ನು ತೆಗೆದುಕೊಂಡು ಹಲವು ವರ್ಷಗಳಾದರೂ ಕೂಡ ಫ್ಯಾಕ್ಟ್ರಿ ನಿರ್ಮಾಣ ಮಾಡದೆ ನ್ಯಾಷನಲ್ ಮ್ಯಾನುಫ್ಯಾಕ್ಚರ್ ಗೈಡ್ಲೈನನ್ನು ಉಲ್ಲಂಘನೆ ಮಾಡಿರುವಂಥ ಫ್ಯಾಕ್ಟ್ರಿ ವಿರುದ್ಧ ಇದೀಗ ಕಲಬುರಗಿಯಲ್ಲಿ ಸಾಕಷ್ಟು ಜನ ರೈತರು ಪ್ರತಿಭಟನೆಯನ್ನು ನಡೆಸೋದಕ್ಕೆ ಮುಂದಾಗಿರುವಂಥದ್ದು. ಕಲಬುರಗಿ ಜಿಲ್ಲಾಧಿಕಾರಿ ಕಚೇರಿಯ ಮುಂಭಾಗದಲ್ಲಿ ಬಿರು ಬಿಸಿನಲ್ಲಿ ಹೊನ್ಕಿರಣಗಿ, ಫಿರೋಜಾಬಾದ್, ಸೋಮನಾಥ್ ಹಳ್ಳಿ ಈ ಗ್ರಾಮದ ಸಾಕಷ್ಟು ಜನ ರೈತರು ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿರುವಂಥದ್ದು. ಬಹಳ ಪ್ರಮುಖವಾಗಿ ಏನು 1816 ಎಕರೆ ಭೂಮಿಯನ್ನು ಈ ಗುಲ್ಬರ್ಗ ಸಿಮೆಂಟ್ ಫ್ಯಾಕ್ಟ್ರಿ ತೆಗೆದುಕೊಂಡಿತ್ತು. ಭೂ ಖರೀದಿ ಸಂದರ್ಭದಲ್ಲಿ ಕಡಿಮೆ ಬೆಲೆಗೆ ಏನು ಆ ಭೂಮಿಯನ್ನು ಖರೀದಿ ಮಾಡಿರುವಂಥ ಫ್ಯಾಕ್ಟ್ರಿ 5 ವರ್ಷಗಳ ಒಳಗಾಗಿ ಫ್ಯಾಕ್ಟ್ರಿಯನ್ನು ನಿರ್ಮಾಣ ಮಾಡಬೇಕು ಅನ್ನುವಂಥ ಒಂದು ನಿಯಮ ಇದೆ. ಆದರೆ ಸುಮಾರು ವರ್ಷಗಳು ಕಳೆದರೂ ಕೂಡ ಫ್ಯಾಕ್ಟ್ರಿಯನ್ನು ನಿರ್ಮಾಣ ಮಾಡದೇ ಇರುವಂಥ ಫ್ಯಾಕ್ಟ್ರಿ ವಿರುದ್ಧ ಇದೀಗ ರೈತರು ಆಕ್ರೋಶವನ್ನು ಹೊರ ಹಾಕ್ತಾ ಇರುವಂಥದ್ದು. ಅದಲ್ಲದೆ ಪ್ರತಿ ಎಕರೆಗೆ 16 ಲಕ್ಷದಷ್ಟು ಏನು ಪರಿಹಾರವನ್ನು ನೀಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇದೀಗ ರೈತರು ಆ ಒಂದು ಬೇಡಿಕೆಯನ್ನು ಇಟ್ಕೊಂಡು ಹೋರಾಟ ನಡೆಸೋದಕ್ಕೆ ಮುಂದಾಗಿರುವಂಥದ್ದು. ಕಳೆದ ಹಲವಾರು ವರ್ಷಗಳಿಂದ ಕೂಡ ಈ ಹೊನಕಿರಣಗಿ, ಫಿರೋಜಾಬಾದ್, ಸೋಮನಾಥ್ ಹಳ್ಳಿ ಗ್ರಾಮದ ರೈತರು ಈ ಒಂದು ಸಿಮೆಂಟ್ ಫ್ಯಾಕ್ಟ್ರಿ ವಿರುದ್ಧ ಹೋರಾಟ ನಡೆಸ್ತಾ ಇರುವಂಥದ್ದು. ಅಂದರೆ ಸಿಮೆಂಟ್ ಫ್ಯಾಕ್ಟ್ರಿ ಏನು ಜಮೀನನ್ನು ಖರೀದಿ ಮಾಡುವಂಥ ಸಂದರ್ಭದಲ್ಲಿ ಕಡಿಮೆ ಬೆಲೆಗೆ ಜಮೀನನ್ನು ಖರೀದಿ ಮಾಡಿರುವಂಥದ್ದು. 4 ರಿಂದ 6 ಲಕ್ಷಕ್ಕೆ ರೈತರ ಜಮೀನನ್ನು ಖರೀದಿ ಮಾಡಿರುವಂಥದ್ದು. ಆದರೆ ಇದೀಗ ಏನು 16 ಲಕ್ಷ ರೂಪಾಯಿಯಷ್ಟು ಪ್ರತಿ ಎಕರೆಗೆ ಬೆಲೆಯನ್ನು ನಿಗದಿ ಮಾಡಿ ಆ ಒಂದು ಹಣವನ್ನು ನೀಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ರೈತರು ಹೋರಾಟ ನಡೆಸೋದಕ್ಕೆ ಮುಂದಾಗಿರುವಂಥದ್ದು. ಅದಲ್ಲದೆ ಜಿಲ್ಲಾಧಿಕಾರಿಗಳು ಕೂಡ ತಕ್ಷಣ ಮಧ್ಯಪ್ರವೇಶಿಸಿ ರೈತರ ಪಾಲಿಗೆ ಬರಬೇಕಾದಂಥ ಏನು ಹಣ ಏನಿದೆ, ಅಂದರೆ ಪರಿಹಾರ ಏನಿದೆ, ಅದನ್ನು ಒದಗಿಸಿ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸೂಚನೆಯನ್ನು ನೀಡ್ತಾ ಇರುವಂಥದ್ದು. ಒಂದು ವೇಳೆ ಹಣವನ್ನು ಅಂದರೆ ರೈತರಿಗೆ ನೀಡಬೇಕಾದಂಥ ಪರಿಹಾರ ಹಣವನ್ನು ನೀಡದೆ ಹೋದರೆ ರೈತರ ಜಮೀನನ್ನು ರೈತರಿಗೆ ವಾಪಸ್ ನೀಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಬೇಡಿಕೆ ಇಟ್ಕೊಂಡಿರುವಂಥದ್ದು. ದೃಶ್ಯದಲ್ಲೂ ಕೂಡ ನೋಡ್ಬೋದು, ಸಾಕಷ್ಟು ಜನ ರೈತರಿದ್ದಾರೆ, ಮಹಿಳಾ ರೈತರು ಕೂಡ ಇದ್ದಾರೆ. ಈ ಒಂದು ಬಿರು ಬಿಸಿಲಿನಲ್ಲಿ ಎಲ್ಲರೂ ಕೂಡ ತಮ್ಮ ಜಮೀನಿನ ಉಳಿವಿಗಾಗಿ ಹೋರಾಟವನ್ನು ನಡೆಸೋದಕ್ಕೆ ಮುಂದಾಗಿರುವಂಥದ್ದು. ಈ ಹಿಂದೆ ಕೂಡ ಒಂದು ಬಾರಿ ಅಫ್ಜಲ್ಪುರ ಶಾಸಕರಾದಂಥ MY ಪಾಟೀಲ್ ಅವರ ಮನೆಯ ಮುಂಭಾಗದಲ್ಲಿ ಪ್ರತಿಭಟನೆಯನ್ನು ನಡೆಸಿ ಆಗ್ರಹ ಮಾಡಿರುವಂಥದ್ದು. ಅದಾದ ಬಳಿಕವೂ ಕೂಡ ಯಾವುದೇ ರೀತಿಯಾದಂಥ ಜಿಲ್ಲಾಡಳಿತ ಆಗಲಿ ಶಾಸಕರಾಗಲಿ ಸ್ಪಂದನೆ ಮಾಡದೇ ಇರುವಂಥ ಹಿನ್ನೆಲೆಯಲ್ಲಿ ಇದೀಗ ಮತ್ತೊಂದು ಬಾರಿಯ ಉಗ್ರ ಹೋರಾಟ ನಡೆಸೋದಕ್ಕೆ ಮುಂದಾಗಿರುವಂಥದ್ದು. ಭಾಳ ಪ್ರಮುಖವಾಗಿ ಇಲ್ಲಿರುವಂಥ ರೈತರು ಏನಂತಂದರೆ ಸಕಾಲದಲ್ಲಿ ಕಂಪನಿಯನ್ನು ನಿರ್ಮಾಣ ಮಾಡದೆ ಕಾಲಹರಣ ಮಾಡಿರುವಂಥದ್ದು ಅನ್ನುವಂಥ ನಿಟ್ಟಿನಲ್ಲಿ ಏನೋ ಆಕ್ರೋಶವನ್ನು ಹೊರಹಾಕ್ತಾ ಇರುವಂಥದ್ದು. ಒಂದು ವೇಳೆ ಜಮೀನು ಬಿಟ್ಕೊಡದೇ ಇದ್ದಲ್ಲಿ 13 ವರ್ಷದ ವೇತನ ಯಾವ ರೈತರಿಗೂ ಕೂಡ ನೀಡಿರೋದಿಲ್ಲ. ಅದನ್ನು ಪ್ರತಿ ವರ್ಷಕ್ಕೆ 50,000 ರೂಪಾಯಿಯಂತೆ ಪರಿಹಾರವನ್ನು ನೀಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಹೋರಾಟವನ್ನು ನಡೆಸೋದಕ್ಕೆ ಮುಂದಾಗಿರುವಂಥದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ಈ ಗುಲ್ಬರ್ಗ ಸಿಮೆಂಟ್ ಕಂಪನಿ ಏನಿದೆ ನ್ಯಾಷನಲ್ ಮ್ಯಾನುಫ್ಯಾಕ್ಚರ್ ಗೈಡ್ಲೈನನ್ನು ಸಂಪೂರ್ಣವಾಗಿ ಉಲ್ಲಂಘನೆಯನ್ನು ಮಾಡಿರುವಂಥದ್ದು. ಉಲ್ಲಂಘನೆಯನ್ನು ಮಾಡಿ ಈ ರೀತಿಯಾಗಿ ರೈತರಿಗೆ ವಂಚನೆಯನ್ನು ಮಾಡೋದಕ್ಕೆ ಮುಂದಾಗಿದೆ ಅನ್ನುವಂಥ ನಿಟ್ಟಿನಲ್ಲಿ ಆಕ್ರೋಶವನ್ನು ಹೊರ ಹಾಕ್ತಾ ಇರುವಂಥದ್ದು. ಹಾಗಾಗಿಯೇ ಈ ಒಂದು ಜಿಲ್ಲಾಧಿಕಾರಿ ಕಚೇರಿಯ ಮುಂಭಾಗದಲ್ಲಿ 3-4 ಹಳ್ಳಿಯ ರೈತರು ಪ್ರತಿಭಟನೆಯನ್ನು ನಡೆಸಿ ರೈತರಿಗೆ ಬರಬೇಕಾದಂಥ ಹೆಚ್ಚಿನ ಪರಿಹಾರ ಹಣವನ್ನು ಬರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆಗ್ರಹ ಮಾಡೋದಕ್ಕೆ ಮುಂದಾಗಿರುವಂಥದ್ದು. ಇದಿಷ್ಟು ಇಲ್ಲಿನ ಸುದ್ದಿ. ಮುಂದಿನ ಸುದ್ದಿ ನನ್ನ ಕೊಲಿ ಕೊಡ್ತಾರೆ. ಓವರ್ ಟು ಯು. ಮೊದಲ ಸುದ್ದಿ. ಥ್ಯಾಂಕ್ ಯು. ನಾನು ಓಂ ಪ್ರಕಾಶ್ ಮುನ್ನೂರ್, ಕಲಬುರಗಿ ಜಿಲ್ಲೆಯಿಂದ. ಗುಲ್ಬರ್ಗ ಸಿಮೆಂಟ್ ಫ್ಯಾಕ್ಟ್ರಿ ರೈತರ ಏನು ಜಮೀನನ್ನು ತೆಗೆದುಕೊಂಡು ಹಲವು ವರ್ಷಗಳಾದರೂ ಕೂಡ ಫ್ಯಾಕ್ಟ್ರಿ ನಿರ್ಮಾಣ ಮಾಡದೆ ನ್ಯಾಷನಲ್ ಮ್ಯಾನುಫ್ಯಾಕ್ಚರ್ ಗೈಡ್ಲೈನನ್ನು ಉಲ್ಲಂಘನೆ ಮಾಡಿರುವಂಥ ಫ್ಯಾಕ್ಟ್ರಿ ವಿರುದ್ಧ ಇದೀಗ ಕಲಬುರಗಿಯಲ್ಲಿ ಸಾಕಷ್ಟು ಜನ ರೈತರು ಪ್ರತಿಭಟನೆಯನ್ನು ನಡೆಸೋದಕ್ಕೆ ಮುಂದಾಗಿರುವಂಥದ್ದು. ಕಲಬುರಗಿ ಜಿಲ್ಲಾಧಿಕಾರಿ ಕಚೇರಿಯ ಮುಂಭಾಗದಲ್ಲಿ ಬಿರು ಬಿಸಿನಲ್ಲಿ ಹೊನ್ಕಿರಣಗಿ, ಫಿರೋಜಾಬಾದ್, ಸೋಮನಾಥ್ ಹಳ್ಳಿ ಈ ಗ್ರಾಮದ ಸಾಕಷ್ಟು ಜನ ರೈತರು ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿರುವಂಥದ್ದು. ಬಹಳ ಪ್ರಮುಖವಾಗಿ ಏನು 1816 ಎಕರೆ ಭೂಮಿಯನ್ನು ಈ ಗುಲ್ಬರ್ಗ ಸಿಮೆಂಟ್ ಫ್ಯಾಕ್ಟ್ರಿ ತೆಗೆದುಕೊಂಡಿತ್ತು. ಭೂ ಖರೀದಿ ಸಂದರ್ಭದಲ್ಲಿ ಕಡಿಮೆ ಬೆಲೆಗೆ ಏನು ಆ ಭೂಮಿಯನ್ನು ಖರೀದಿ ಮಾಡಿರುವಂಥ ಫ್ಯಾಕ್ಟ್ರಿ 5 ವರ್ಷಗಳ ಒಳಗಾಗಿ ಫ್ಯಾಕ್ಟ್ರಿಯನ್ನು ನಿರ್ಮಾಣ ಮಾಡಬೇಕು ಅನ್ನುವಂಥ ಒಂದು ನಿಯಮ ಇದೆ. ಆದರೆ ಸುಮಾರು ವರ್ಷಗಳು ಕಳೆದರೂ ಕೂಡ ಫ್ಯಾಕ್ಟ್ರಿಯನ್ನು ನಿರ್ಮಾಣ ಮಾಡದೇ ಇರುವಂಥ ಫ್ಯಾಕ್ಟ್ರಿ ವಿರುದ್ಧ ಇದೀಗ ರೈತರು ಆಕ್ರೋಶವನ್ನು ಹೊರ ಹಾಕ್ತಾ ಇರುವಂಥದ್ದು. ಅದಲ್ಲದೆ ಪ್ರತಿ ಎಕರೆಗೆ 16 ಲಕ್ಷದಷ್ಟು ಏನು ಪರಿಹಾರವನ್ನು ನೀಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇದೀಗ ರೈತರು ಆ ಒಂದು ಬೇಡಿಕೆಯನ್ನು ಇಟ್ಕೊಂಡು ಹೋರಾಟ ನಡೆಸೋದಕ್ಕೆ ಮುಂದಾಗಿರುವಂಥದ್ದು. ಕಳೆದ ಹಲವಾರು ವರ್ಷಗಳಿಂದ ಕೂಡ
ಕೂಡ ಈ ಹೊನಕಿರಣಗಿ ಫಿರೋಜಾಬಾದ್ ಸೋಮನಾಥ್ ಹಳ್ಳಿ ಗ್ರಾಮದ ರೈತರು ಈ ಒಂದು ಸಿಮೆಂಟ್ ಫ್ಯಾಕ್ಟ್ರಿ ವಿರುದ್ಧ ಹೋರಾಟ ನಡೆಸ್ತಾ ಇರುವಂಥದ್ದು. ಅಂದರೆ ಸಿಮೆಂಟ್ ಫ್ಯಾಕ್ಟ್ರಿ ಏನು ಜಮೀನನ್ನು ಖರೀದಿ ಮಾಡುವಂಥ ಸಂದರ್ಭದಲ್ಲಿ ಕಡಿಮೆ ಬೆಲೆಗೆ ಜಮೀನನ್ನು ಖರೀದಿ ಮಾಡಿರುವಂಥದ್ದು. 4 ರಿಂದ 6 ಲಕ್ಷಕ್ಕೆ ರೈತರ ಜಮೀನನ್ನು ಖರೀದಿ ಮಾಡಿರುವಂಥದ್ದು. ಆದರೆ ಇದೀಗ ಏನು 16 ಲಕ್ಷ ರೂಪಾಯಿಯಷ್ಟು ಪ್ರತಿ ಎಕರೆಗೆ ಬೆಲೆಯನ್ನು ನಿಗದಿ ಮಾಡಿ ಆ ಒಂದು ಹಣವನ್ನು ನೀಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ರೈತರು ಹೋರಾಟ ನಡೆಸೋದಕ್ಕೆ ಮುಂದಾಗಿರುವಂಥದ್ದು. ಅದಲ್ಲದೆ ಜಿಲ್ಲಾಧಿಕಾರಿಗಳು ಕೂಡ ತಕ್ಷಣ ಮಧ್ಯಪ್ರವೇಶಿಸಿ ರೈತರ ಪಾಲಿಗೆ ಬರಬೇಕಾದಂಥ ಏನು ಹಣ ಏನಿದೆ, ಅಂದರೆ ಪರಿಹಾರ ಏನಿದೆ, ಅದನ್ನು ಒದಗಿಸಿ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸೂಚನೆಯನ್ನು ನೀಡ್ತಾ ಇರುವಂಥದ್ದು. ಒಂದು ವೇಳೆ ಹಣವನ್ನು ಅಂದರೆ ರೈತರಿಗೆ ನೀಡಬೇಕಾದಂಥ ಪರಿಹಾರ ಹಣವನ್ನು ನೀಡದೆ ಹೋದರೆ ರೈತರ ಜಮೀನನ್ನು ರೈತರಿಗೆ ವಾಪಸ್ ನೀಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಬೇಡಿಕೆ ಇಟ್ಕೊಂಡಿರುವಂಥದ್ದು. ದೃಶ್ಯದಲ್ಲೂ ಕೂಡ ನೋಡ್ಬೋದು, ಸಾಕಷ್ಟು ಜನ ರೈತರಿದ್ದಾರೆ, ಮಹಿಳಾ ರೈತರು ಕೂಡ ಇದ್ದಾರೆ. ಈ ಒಂದು ಬಿರು ಬಿಸಿಲಿನಲ್ಲಿ ಎಲ್ಲರೂ ಕೂಡ ತಮ್ಮ ಜಮೀನಿನ ಉಳಿವಿಗಾಗಿ ಹೋರಾಟವನ್ನು ನಡೆಸೋದಕ್ಕೆ ಮುಂದಾಗಿರುವಂಥದ್ದು. ಈ ಹಿಂದೆ ಕೂಡ ಒಂದು ಬಾರಿ ಅಫ್ಜಲ್ಪುರ ಶಾಸಕರಾದಂಥ MY ಪಾಟೀಲ್ ಅವರ ಮನೆಯ ಮುಂಭಾಗದಲ್ಲಿ ಪ್ರತಿಭಟನೆಯನ್ನು ನಡೆಸಿ ಆಗ್ರಹ ಮಾಡಿರುವಂಥದ್ದು. ಅದಾದ ಬಳಿಕವೂ ಕೂಡ ಯಾವುದೇ ರೀತಿಯಾದಂಥ ಜಿಲ್ಲಾಡಳಿತ ಆಗಲಿ ಶಾಸಕರಾಗಲಿ ಸ್ಪಂದನೆ ಮಾಡದೇ ಇರುವಂಥ ಹಿನ್ನೆಲೆಯಲ್ಲಿ ಇದೀಗ ಮತ್ತೊಂದು ಬಾರಿಯ ಉಗ್ರ ಹೋರಾಟ ನಡೆಸೋದಕ್ಕೆ ಮುಂದಾಗಿರುವಂಥದ್ದು. ಭಾಳ ಪ್ರಮುಖವಾಗಿ ಇಲ್ಲಿರುವಂಥ ರೈತರು ಏನಂತಂದರೆ ಸಕಾಲದಲ್ಲಿ ಕಂಪನಿಯನ್ನು ನಿರ್ಮಾಣ ಮಾಡದೆ ಕಾಲಹರಣ ಮಾಡಿರುವಂಥದ್ದು ಅನ್ನುವಂಥ ನಿಟ್ಟಿನಲ್ಲಿ ಏನೋ ಆಕ್ರೋಶವನ್ನು ಹೊರಹಾಕ್ತಾ ಇರುವಂಥದ್ದು. ಒಂದು ವೇಳೆ ಜಮೀನು ಬಿಟ್ಕೊಡದೇ ಇದ್ದಲ್ಲಿ 13 ವರ್ಷದ ವೇತನ ಯಾವ ರೈತರಿಗೂ ಕೂಡ ನೀಡಿರೋದಿಲ್ಲ. ಅದನ್ನು ಪ್ರತಿ ವರ್ಷಕ್ಕೆ 50,000 ರೂಪಾಯಿಯಂತೆ ಪರಿಹಾರವನ್ನು ನೀಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಹೋರಾಟವನ್ನು ನಡೆಸೋದಕ್ಕೆ ಮುಂದಾಗಿರುವಂಥದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ಈ ಗುಲ್ಬರ್ಗ ಸಿಮೆಂಟ್ ಕಂಪನಿ ಏನಿದೆ, ನ್ಯಾಷನಲ್ ಮ್ಯಾನುಫ್ಯಾಕ್ಚರ್ ಗೈಡ್ಲೈನನ್ನು ಸಂಪೂರ್ಣವಾಗಿ ಉಲ್ಲಂಘನೆಯನ್ನು ಮಾಡಿ ಈ ರೀತಿಯಾಗಿ ರೈತರಿಗೆ ವಂಚನೆಯನ್ನು ಮಾಡೋದಕ್ಕೆ ಮುಂದಾಗಿದೆ ಅನ್ನುವಂಥ ನಿಟ್ಟಿನಲ್ಲಿ ಆಕ್ರೋಶವನ್ನು ಹೊರಹಾಕ್ತಾ ಇರುವಂಥದ್ದು. ಹಾಗಾಗಿಯೇ ಈ ಒಂದು ಜಿಲ್ಲಾಧಿಕಾರಿ ಕಚೇರಿಯ ಮುಂಭಾಗದಲ್ಲಿ 3-4 ಹಳ್ಳಿಯ ರೈತರು ಪ್ರತಿಭಟನೆಯನ್ನು ನಡೆಸಿ ರೈತರಿಗೆ ಬರಬೇಕಾದಂಥ ಹೆಚ್ಚಿನ ಪರಿಹಾರ ಹಣವನ್ನು ಬರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆಗ್ರಹ ಮಾಡೋದಕ್ಕೆ ಮುಂದಾಗಿರುವಂಥದ್ದು. ಇದಿಷ್ಟು ಇಲ್ಲಿನ ಸುದ್ದಿ. ಮುಂದಿನ ಸುದ್ದಿ ನನ್ನ ಕೊಲಿ ಕೊಡ್ತಾರೆ. ಓವರ್ ಟು ಯು. ಮೊದಲ ಸುದ್ದಿ. ಥ್ಯಾಂಕ್ ಯು. ನಾನು ಓಂ ಪ್ರಕಾಶ್ ಮುನ್ನೂರ್, ಕಲಬುರಗಿ ಜಿಲ್ಲೆಯಿಂದ. ಗುಲ್ಬರ್ಗ ಸಿಮೆಂಟ್ ಫ್ಯಾಕ್ಟ್ರಿ ರೈತರ ಏನು ಜಮೀನನ್ನು ತೆಗೆದುಕೊಂಡು ಹಲವು ವರ್ಷಗಳಾದರೂ ಕೂಡ ಫ್ಯಾಕ್ಟ್ರಿ ನಿರ್ಮಾಣ ಮಾಡದೆ ನ್ಯಾಷನಲ್ ಮ್ಯಾನುಫ್ಯಾಕ್ಚರ್ ಗೈಡ್ಲೈನನ್ನು ಉಲ್ಲಂಘನೆ ಮಾಡಿರುವಂಥ ಫ್ಯಾಕ್ಟ್ರಿ ವಿರುದ್ಧ ಇದೀಗ ಕಲಬುರಗಿಯಲ್ಲಿ ಸಾಕಷ್ಟು ಜನ ರೈತರು ಪ್ರತಿಭಟನೆಯನ್ನು ನಡೆಸೋದಕ್ಕೆ ಮುಂದಾಗಿರುವಂಥದ್ದು. ಕಲಬುರಗಿ ಜಿಲ್ಲಾಧಿಕಾರಿ ಕಚೇರಿಯ ಮುಂಭಾಗದಲ್ಲಿ ಬಿರು ಬಿಸಿನಲ್ಲಿ ಹೊನಕಿರಣಗಿ ಫಿರೋಜಾಬಾದ್ ಸೋಮನಾಥ್ ಹಳ್ಳಿ ಈ ಗ್ರಾಮದ ಸಾಕಷ್ಟು ಜನ ರೈತರು ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿರುವಂಥದ್ದು. ಬಹಳ ಪ್ರಮುಖವಾಗಿ ಏನು 1816 ಎಕರೆ ಭೂಮಿಯನ್ನು ಈ ಗುಲ್ಬರ್ಗ ಸಿಮೆಂಟ್ ಫ್ಯಾಕ್ಟ್ರಿ ತೆಗೆದುಕೊಂಡಿತ್ತು. ಖರೀದಿ ಸಂದರ್ಭದಲ್ಲಿ ಕಡಿಮೆ ಬೆಲೆಗೆ ಏನು ಆ ಭೂಮಿಯನ್ನು ಖರೀದಿ ಮಾಡಿರುವಂಥ ಫ್ಯಾಕ್ಟ್ರಿ 5 ವರ್ಷಗಳ ಒಳಗಾಗಿ ಫ್ಯಾಕ್ಟ್ರಿಯನ್ನು ನಿರ್ಮಾಣ ಮಾಡಬೇಕು ಅನ್ನುವಂಥ ಒಂದು ನಿಯಮ ಇದೆ. ಆದರೆ ಸುಮಾರು ವರ್ಷಗಳು ಕಳೆದರೂ ಕೂಡ ಫ್ಯಾಕ್ಟ್ರಿಯನ್ನು ನಿರ್ಮಾಣ ಮಾಡದೇ ಇರುವಂಥ ಫ್ಯಾಕ್ಟ್ರಿ ವಿರುದ್ಧ ಇದೀಗ ರೈತರು ಆಕ್ರೋಶವನ್ನು ಹೊರಹಾಕ್ತಾ ಇರುವಂಥದ್ದು. ಅದಲ್ಲದೆ ಪ್ರತಿ ಎಕರೆಗೆ 16 ಲಕ್ಷದಷ್ಟು ಏನು ಪರಿಹಾರವನ್ನು ನೀಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇದೀಗ ರೈತರು ಆ ಒಂದು ಬೇಡಿಕೆಯನ್ನು ಇಟ್ಕೊಂಡು ಹೋರಾಟ ನಡೆಸೋದಕ್ಕೆ ಮುಂದಾಗಿರುವಂಥದ್ದು. ಕಳೆದ ಹಲವಾರು ವರ್ಷಗಳಿಂದ ಕೂಡ ಈ ಹೊನಕಿರಣಗಿ